ಶನಿ ದೇವರಿಗೆ ತುಂಬಾ ಪ್ರಿಯವಾದ ಸಾಸಿವೆ ಎಣ್ಣೆ ಹಿಂದಿರುವ ರಹಸ್ಯ ನಿಮಗ್ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಶನಿಯ ಪ್ರಭಾವ 7.5 ಅಥವಾ 7.5 ವರ್ಷಗಳ ಕಾಲ ದೋಷಗಳನ್ನ ತರುತ್ತೆ ಅಂತ ನಂಬಲಾಗಿದೆ. ಅಂದ್ರೆ ಈ 7.5 ವರ್ಷದ ಅವಧಿಯಲ್ಲಿ ಯಾವ ಕೆಲಸ ಕೂಡ ಯಶಸ್ವಿಯಾಗೋದಿಲ್ಲ. ಈ ಅವಧಿಯಲ್ಲಿ ಒತ್ತಡ, ಸೋಮಾರ್ತನ, ಆರೋಗ್ಯ ಸಂಬಂಧಿ ತೊಂದರೆಗಳು ಮತ್ತೆ ವೃತ್ತಿ ಜೀವನದಲ್ಲಿ ತುಂಬಾನೇ ತೊಡಕುಗಳು ಎದುರಾಗ್ತವೆ. ಈ ತೊಂದರೆ ಅಥವಾ ದೋಷದಿಂದ ಮುಕ್ತಿಗೊಳ್ಳೋಕೆ ಜ್ಯೋತಿಷಿಗಳು ಹಲವು ಪರಿಹಾರಗಳನ್ನ ಸೂಚಿಸ್ತಾರೆ. ಇದರಲ್ಲಿ ಪ್ರಮುಖವಾದುದು ಅಂದ್ರೆ ಶನಿದೇವನನ್ನ ಒಲಿಸ್ಕೊಳ್ಳೋ ಪ್ರಯತ್ನ. ಇದರ ಪ್ರಯೋಗ ಶನಿದೇವರನ್ನ ಸಾಸಿವೆ ಎಣ್ಣೆಯಲ್ಲಿ ಸ್ನಾನ ಅಥವಾ ಅಭ್ಯಂಜನ ಮಾಡಿಸುವ ಪೂಜೆ ತುಂಬಾನೇ ಮುಖ್ಯವಾಗಿದ್ದು. ಆದ್ರೆ ಹೆಚ್ಚಿನವರಿಗೆ ಇದರ ಮಹತ್ವ ಅಥವಾ ಕಾರಣ ಏನು ಅಂತ ಗೊತ್ತಿರೋದಿಲ್ಲ. ಸೊ ಬನ್ನಿ ಹಾಗಿದ್ರೆ ಅದರ ಒಂದು ರಹಸ್ಯವನ್ನ ತಿಳ್ಕೊಳ್ಳೋಣ. ಹನುಮಂತನಿಗೆ ಸವಾಲೆಸೆದ ಶನಿದೇವ ಒಂದು ದಿನ ಮರದ ಕೆಳಗೆ ಕುಳಿತು ರಾಮದೇವನಿಗೆ ಹನುಮಂತ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಾಗ ಶನಿದೇವ ಅಲ್ಲಿ ಪ್ರತ್ಯಕ್ಷನಾಗಿ ಹೇಳಿದ, ಈ ಜಗತ್ನಲ್ಲಿ ಅತ್ಯಂತ ಬಲಿಷ್ಠ ನಾನೇ, ಆದ್ರೆ ನೀನು ಸಹ ಪ್ರಬಲ ಅಂತ ಕೇಳಲ್ಪಟ್ಟೆ. ನಿನ್ನ ಪರಾಕ್ರಮ ಎಷ್ಟು ಅಂತ ನನಗೆ ಗೊತ್ತಾಗ್ಬೇಕಿದೆ. ಬಾ, ಕಣ್ತೆರೆದು ನನ್ನೊಂದಿಗೆ ಯುದ್ಧ ಮಾಡು ಅಂತ ಸವಾಲ್ ಹಾಕ್ತಾರೆ. ತಪಸ್ಸಿನಿಂದ ವಿಮುಖನಾಗದ ಹನುಮಂತ ಶನಿದೇವನ ಸವಾಲಿಗೆ ಒಂಚೂರು ವಿಚಲಿತನಾಗದೆ ಕಣ್ಣುಗಳನ್ನ ತೆಗೆದು ಈ ರೀತಿಯಾಗಿ ಉತ್ತರಿಸ್ತಾನೆ, ಈಗ ನಾನು ನನ್ನ ಇಷ್ಟ ದೇವರನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಈ ಹೊತ್ನಲ್ಲಿ ನನ್ನನ್ನ ಚಂಚಲಗೊಳಿಸಬೇಡ, ನನ್ನನ್ನ ಒಂಟಿಯಾಗಿ ಪ್ರಾರ್ಥಿಸಲು ಬಿಡು ಅಂತ ಹನುಮಂತ ಸಿಟ್ಟಿಗೆದ್ದು ಮಾತಾಡ್ತಾನೆ. ಇದಕ್ಕೆ ಮಣಿಯದ ಶನಿದೇವ ಮತ್ತೆ ಮತ್ತೆ ಹನುಮಂತನನ್ನ ಯುದ್ಧಕ್ಕೆ ಬರುವಂತೆ ಕಾಡತೊಡಗ್ತಾನೆ. ಆಗ ತಾಳ್ಮೆ ಕಳ್ಕೊಂಡ ಹನುಮಂತ ತನ್ನ ಬಾಲದಿಂದ ಶನಿದೇವನ ಶರೀರವನ್ನ ಸುತ್ತುವರೆದು ನಿಧಾನವಾಗಿ ಒತ್ತಡ ಹೆಚ್ಚಿಸಲು ತೊಡಗ್ತಾನೆ. ಇನ್ನು ಹನುಮಂತನಿಂದ ಬಿಡಿಸಿಕೊಳ್ಳಲು ಶನಿದೇವ ಎಷ್ಟು ಪ್ರಯತ್ನ ಮಾಡಿದ್ರು ಬಾಲದ ಒತ್ತಡ ಹೆಚ್ಚಾಗ್ತಾನೆ ಹೋಯ್ತು. ತನ್ನ ಬಾಲದಿಂದಾನೇ ಶನಿದೇವನನ್ನ ಎತ್ತಿ ಅಲ್ಗಾಡಿಸಿದಾಗ ಲಂಕೆಯ ಸೇತುವೆಗೆ ಶನಿದೇವನ ಶರೀರ ತಾಗಿ ರಕ್ತ ಹರಿಯೋಕೆ ಶುರುವಾಗುತ್ತೆ. ನೋವು ತಾಳಲಾರದೆ ಹನುಮಂತನಲ್ಲಿ ಶನಿದೇವ ದಯಾಭಿಕ್ಷೆಯನ್ನ ಯಾಚಿಸ್ತಾರೆ. ಶನಿದೇವ ಸೋಲನ್ನ ಒಪ್ಕೋತಾರೆ. ನಂತರ ಹನುಮಂತನಲ್ಲಿ ದಯಾಭಿಕ್ಷೆ ಯಾಚಿಸಿ, ದಯವಿಟ್ಟು ನನ್ನನ್ನ ಬಿಡುಗಡೆ ಮಾಡು, ಯಾವತ್ತೂ ನಾನಿಂತ ತಪ್ಪನ್ನ ಮತ್ತೆ ಮಾಡಲ್ಲ ಅಂತ ಅಂಗಲಾಚಿ ಬೇಡ್ಕೊಂಡಾಗ ಇದಕ್ಕೆ ಉತ್ತರಿಸಿದ ಹನುಮಂತ, ಇನ್ಮುಂದೆ ಯಾವತ್ಗೂ ನೀನು ರಾಮನ ಭಕ್ತನಿಗೆ ತೊಂದರೆ ಮಾಡಲಾರೆ ಅಂತ ಭರವಸೆ ನೀಡಿದ್ರೆ ಮಾತ್ರ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ನೋವು ತಾಳಲಾರದೆ ಶನಿದೇವ ಹೀಗೆ ಉತ್ತರ ಕೊಡ್ತಾನೆ, ಹಾಗೆ ಆಗ್ಲಿ, ಇನ್ಮೇಲೆ ನಾನು ಯಾವತ್ತೂ ನಿನ್ನ ಅಥವಾ ರಾಮನ ಭಕ್ತರಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಶನಿದೇವನ ಮಾತಿಗೆ ಒಪ್ಪಿ ತನ್ನ ಬಂಧನದಿಂದ ಶನಿದೇವನನ್ನ ಹನುಮಂತ ಬಿಡುಗಡೆ ಮಾಡ್ತಾನೆ. ಬಳಿಕ ಶನಿದೇವ ತನ್ನ ಶರೀರದ ನೋವನ್ನ ಕಡಿಮೆ ಮಾಡೋಕೆ ಹನುಮಂತನಲ್ಲಿ ಈ ರೀತಿಯಾಗಿ ಬೇಡ್ತಾನೆ, ಈ ನೋವನ್ನ ಶಮನಗೊಳಿಸೋಕೆ ನನಗೆ ಯಾವ್ದಾದ್ರು ಎಣ್ಣೆ ಕೊಡ್ತೀಯಾ ಅಂತ. ಇದಕ್ಕೆ ಒಪ್ಪಿದ ಹನುಮಂತ ನೋವನ್ನ ಕಡಿಮೆ ಮಾಡೋಕೆ ಎಣ್ಣೆಯನ್ನ ಕೊಡ್ತಾನೆ. ಇದೇ ಎಣ್ಣೆಯನ್ನ ಹಚ್ಚಿದ ಮೇಲೆ ಶನಿದೇವನ ನೋವು ಕಡಿಮೆ ಆಗತ್ತೆ. ಶನಿದೇವನ ನೋವು ಕಡಿಮೆ ಮಾಡಿದ ಎಣ್ಣೆ ಅವತ್ತಿನಿಂದ ಶನಿದೇವನಿಗೆ ಎಣ್ಣೆಯನ್ನ ಅರ್ಪಿಸುವ ಸಂಪ್ರದಾಯ ಶುರುವಾಯಿತು. ಇದು ಎಲ್ಲಾ ನೋವುಗಳನ್ನ ಕಡಿಮೆ ಮಾಡುವ ಒಂದು ಸಂಕೇತ. ತೊಂದರೆಗಳಿಗೆ ಕಾರಣನಾಗುವ ಶನಿದೇವನಿಗೆ ಎಣ್ಣೆ ಅರ್ಪಿಸುವ ಮೂಲಕ ಶನಿದೇವ ತನ್ನ ನೋವನ್ನ ಕಡಿಮೆ ಮಾಡಿಕೊಂಡು ಎಣ್ಣೆ ಅರ್ಪಿಸಿದ ಭಕ್ತರ ತೊಂದರೆನ ಕಡಿಮೆ ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ. ಇನ್ನು ಶನಿದೇವನಿಗೆ ಯಾವ ಎಣ್ಣೆಯನ್ನ ಅರ್ಪಿಸಲಾಗತ್ತೆ? ಧರ್ಮ ಗ್ರಂಥಗಳ ಪ್ರಕಾರ ಶನಿದೇವನಿಗೆ ಅರ್ಪಿಸಲು ಸಾಸಿವೆ ಎಣ್ಣೆ ಸೂಕ್ತ. ಇದನ್ನ ಅರ್ಪಿಸೋಕೆ ಶನಿದೇವನ ದಿನವಾದ ಶನಿವಾರನೇ ಅತ್ಯಂತ ಸೂಕ್ತ ದಿನ. ಅವತ್ತು ಸೂರ್ಯ ಹುಟ್ಟುವ ಮೊದಲೇ ಅರಳಿ ಮರದ ಹತ್ರ ಧಾವಿಸಿ ಯಾವ್ದಾದ್ರು ಒಂದು ರೆಂಬೆಯ ಮೇಲೆ ಎಣ್ಣೆಯನ್ನ ಸುರಿದು ಅರ್ಪಿಸಬೇಕು. ಸಾಸಿವೆ ಎಣ್ಣೆ ಸಿಗದೆ ಇದ್ರೆ ಕರಿ ಎಳ್ಳಿನ ಎಣ್ಣೆಯನ್ನ ಕೂಡ ಅರ್ಪಿಸಬಹುದು. ಇನ್ನು ಶನಿದೇವನಿಗೆ ಬಡವರು ಬಲ್ಲಿದರು ಅಂದ್ರೆ ತುಂಬಾನೇ ಇಷ್ಟ. ಅವರಿಗೆ ಹೆಚ್ಚಿನ ಸಹಾಯ ಮಾಡ್ತಾನೆ ಅಂತ ಕೂಡ ನಂಬಲಾಗಿದೆ. ಸೊ ಹಾಗಾಗಿ ನೀವು ಬಡವರಿಗೆ ಬಟ್ಟೆ ಅಥವಾ ಹಣವನ್ನ ಶನಿವಾರದಂದು ದಾನ ಮಾಡಿದ್ರೆ ಶನಿಯ ಪ್ರಭಾವದಿಂದ ನೀವು ಹೊರಬರಕ್ಕೆ ಸಹಾಯವಾಗುತ್ತೆ ಅಂತ ಕೂಡ ನಂಬಲಾಗತ್ತೆ. ಪರ್ಯಾಯವಾಗಿ ಬಡವರಿಗೆ ಕಪ್ಪು ಬಟ್ಟೆಯ ಚಿಕ್ಕ ತುಂಡನ್ನ ಕೂಡ ದಾನದ ರೂಪದಲ್ಲಿ ಬಡಬಗರಿಗೆ ಕೊಡಬಹುದು. ಇನ್ನು ಶನಿದೇವನ ಇಷ್ಟದ ಬಣ್ಣ ಅಂದ್ರೆ ಕಪ್ಪು. ಆದ್ರಿಂದ ಶನಿವಾರದಂದು ಕಪ್ಪು ಬಟ್ಟೆಯನ್ನ ತೊಡೋ ಮೂಲಕ ಶನಿದೇವನನ್ನ ಒಲಿಸ್ಕೊಳ್ಳೋಕೆ ಸುಲಭ, ಹಾಗೆ ಎಲ್ಲಾ ಕಷ್ಟಗಳಿಂದ ಪಾರಾಗಬಹುದು ಅಂತ ಕೂಡ ಪುರಾಣದಲ್ಲಿ ಹೇಳಲಾಗತ್ತೆ. ಜೊತೆಗೆ ಶನಿವಾರದಂದು ಚರ್ಮದ ಅಥವಾ ಕಪ್ಪು ಬಣ್ಣದ ಯಾವುದೇ ವಸ್ತುಗಳನ್ನ ಖರೀದಿಸದೇ ಇರೋದು ಉತ್ತಮ. ಮದ್ಯಪಾನದಿಂದ ದೂರವಿರಿ. ಶನಿದೇವನನ್ನ ಒಲಿಸ್ಕೊಳ್ಳೋಕೆ ಮದ್ಯಪಾನದ ವರ್ಜನೆ ಅಗತ್ಯ. ಯಾಕಂದ್ರೆ ಶನಿ ಒಬ್ಬ ನ್ಯಾಯ ದೇವತೆ ಕೂಡ. ಕೆಟ್ಟ ಅಭ್ಯಾಸಗಳಾದ ಧೂಮಪಾನ, ಮದ್ಯಪಾನ, ಮಾಂಸ ಸೇವನೆ ಮೊದಲಾದವು ಶನಿದೇವನಿಗೆ ಕೋಪ ತರಿಸುತ್ತೆ. ಸೊ ಹಾಗಾಗಿ ಈ ಎಲ್ಲದನ್ನ ಬಿಟ್ಟು ಶನಿದೇವರ ಆರಾಧನೆ ಮಾಡಿದ್ರೆ ಖಂಡಿತ ನೀವು ಎಲ್ಲಾ ಕಷ್ಟಗಳಿಂದ ಪಾರಾಗಬಹುದು.